ಸಿದ್ಧಪುರುಷರ ತಪೋಬಲದಿಂದ ಸಾಕ್ಷಾತ್ ಪರಮೇಶ್ವರ ಮತ್ತು ಪರಮೇಶ್ವರಿ ಸಿದ್ಧಲಿಂಗೇಶ್ವರ ಮತ್ತು ಮಾತೆ ಅಮೃತೇಶ್ವರಿಯಾಗಿ ಸಿದ್ಧಪುರುಷರ ತಪಸ್ಸಿಗೆ ಒಲಿದು ದರ್ಶನ ನೀಡಿದ ಸಿದ್ಧಪುರುಷರ ತಪೋಭೂಮಿ ಈ ತಾಯಿನಾಡು. ಶ್ರೀ ಉಮಾಮಹೇಶ್ವರಾಭ್ಯಾಂ ನಮಃ. ಸಾವಿರಾರು ವರ್ಷಗಳ ಇತಿಹಾಸ ಇರುವ ಪುಣ್ಯಭೂಮಿ ಭಾರತದಲ್ಲಿ ಎಲ್ಲೆಂದರಲ್ಲಿ ದೇವ ದೈವ ಕಾರಣಿಕದ ಸ್ಥಳಗಳು ಕಾಣಸಿಗುತ್ತವೆ. ಭಾರತವೇ ಹಾಗೆ ತಪಸ್ವಿಗಳ ತಪೋಭೂಮಿ. ಅಂತಹ ಭೂಮಿಯ ಮೇಲೆ ಮಾನವನಾಗಿ ಜನ್ಮ ತಳೆದರೆ ಜನ್ಮ ಜನ್ಮಾಂತರದ ಪುಣ್ಯದ ಫಲ. ಅದರಲ್ಲೂ ಇಂತಹ ತಪೋಭೂಮಿಯ ಮಣ್ಣಿನ ಮೇಲೆ ಕಾಲಿರಿಸಿದರೆ ತಪಸ್ಸೇ ಮಾಡಿದಷ್ಟು ಫಲ. ಆತ್ಮೀಯ ವೀಕ್ಷಕರೇ, ನಾನು ಗಣೇಶ್ ಬಳೆಗಾರ್ ಅರೆಶಿರೂರು. ನಮ್ಮ ಯೂಟ್ಯೂಬ್ ಚಾನಲ್ ಅರೆಶಿರು ಸ್ಟುಡಿಯೋಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸನಾತನ ಸಂಸ್ಕೃತಿಯನ್ನು ಬೆಳೆಯಲು ಪ್ರಯತ್ನ ಮಾಡುತ್ತಿರುವಂತಹ ನಮ್ಮನ್ನ ಬೆಂಬಲಿಸುವಂತೆ ವಿನಂತಿ. ಈ ಕ್ಷೇತ್ರದ ಕಾರಣೀಕದ ಕತೆ ಕಿರುಚಿತ್ರವಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅರೆಶಿರು ಸ್ಟುಡಿಯೋ ಪ್ಲಸ್ ನಲ್ಲಿ ಅತಿ ಶೀಘ್ರದಲ್ಲಿ ತಮ್ಮ ಮುಂದೆ ಬರಲಿದೆ. ಹಾಗೆ ಈ ಕ್ಷೇತ್ರದ ಕಥೆಯನ್ನು ನಮ್ಮ ಚಾನೆಲ್ನಲ್ಲಿ ಈಗಾಗಲೇ ತಮ್ಮ ಮುಂದೆ ತಂದಿದ್ದೇವೆ. ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀಡಿದ್ದೇವೆ. ತಾಯಿನಾಡು ಹೆಸರೇನೋ ಕೇಳಿದ ಹಾಗಿದೆ. ಆದರೆ ಈ ಕ್ಷೇತ್ರವನ್ನ ನೋಡಿದವರು ಅತಿ ವಿರಳ. ಕಾರಣವಿದೆ. ಸಾವಿರಾರು ವರ್ಷಗಳ ಹಿಂದೆಯೇ ಸಿದ್ಧಪುರುಷರು ತಪಸ್ಸು ಮಾಡಿದ ಈ ಕ್ಷೇತ್ರ ಬೆಳಕಿಗೆ ಬಂದದ್ದೇ ಸರಿಸುಮಾರು 10 ವರ್ಷಗಳ ಇತ್ತೀಚೆಗೆ. ಎಲ್ಲದಕ್ಕೂ ಒಂದು ಸಮಯ ಅಂತ ಇರುತ್ತದೆ. ಆ ಸಮಯ ಬಂದಾಗ ಕಾಲ ಗರ್ಭದಲ್ಲಿ ಹುದುಗಿರುವಂತಹ ಎಲ್ಲಾ ವಿಷಯಗಳು ಒಂದಲ್ಲ ಒಂದು ರೀತಿಯಲ್ಲಿ ಹೊರಗೆ ಬರುತ್ತವೆ. ಕರ್ನಾಟಕ ಕರಾವಳಿಯ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಗೋಳಿಹೊಳೆ ಗ್ರಾಮದ ಸಂತೆಗದ್ದೆ ಎಂಬಲ್ಲಿ ಈ ಸಾನ್ನಿಧ್ಯವಿದ್ದು, ಮಂಗಳೂರು ವಿಮಾನ ನಿಲ್ದಾಣದಿಂದ ಸರಿಸುಮಾರು 120 ಕಿಲೋಮೀಟರ್, ಶ್ರೀ ಮೂಕಾಂಬಿಕಾ ರೈಲ್ವೆ ನಿಲ್ದಾಣ ಬೈಂದೂರು ಇಲ್ಲಿಂದ ಸರಿಸುಮಾರು 14 ಕಿಲೋಮೀಟರ್ ಮತ್ತು ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದಿಂದ 14 ಕಿಲೋಮೀಟರ್ ದೂರದ ಅಂತರದಲ್ಲಿದೆ. ಶ್ರೀ ಮೂಕಾಂಬಿಕಾ ಹೆಲಿಪ್ಯಾಡ್ ಅರೆಶಿರೂರು ಕೇವಲ 1 ಕಿಲೋಮೀಟರ್ ದೂರದಲ್ಲಿದೆ. ರಾಷ್ಟ್ರೀಯ ಹೆದ್ದಾರಿ 766ಸಿಯ ಗೋಳಿಹೊಳೆ ಮೂರುಕೆ ಸರ್ಕಲ್ನಿಂದ 500 ಮೀಟರ್ ಅಂತರದಲ್ಲಿ ಗುಹೆಯ ಒಳಗಡೆ ಪರಮೇಶ್ವರ ಮತ್ತು ಪರಮೇಶ್ವರಿ ವಿರಾಜಮಾನರಾಗಿದ್ದಾರೆ. ಬೈಂದೂರು ಕೊಲ್ಲೂರು ಮಾರ್ಗವಾಗಿ ಬಸ್ಸು ಸದಾ ಸಂಚರಿಸುತ್ತದೆ.
ತಾನು ಈ ಸಾನ್ನಿಧ್ಯದಲ್ಲಿ ಪ್ರಕಟಗೊಳ್ಳಬೇಕು ಎಂದು ಮಹೇಶ್ವರ ಮತ್ತು ಮಹೇಶ್ವರಿ ಯಾರ ಸುಪರ್ದಿಯಲ್ಲಿ ಈ ಸಾನ್ನಿಧ್ಯವಿದೆಯೋ ಅವರನ್ನು 10 ಹಲವು ವರ್ಷಗಳ ಕಾಲ ನಿರಂತರವಾಗಿ ಕಾಡಿದ ಮೇಲೆ ಅವರಿಗೆ ಅನುಗ್ರಹ ಮಾಡಿದ ಪುಣ್ಯ ಸ್ಥಳ. ಇಲ್ಲಿ ಗುಹೆಯ ಒಳಗಡೆ ಉದ್ಭವಗೊಂಡ ಪರಮೇಶ್ವರನ ಲಿಂಗವಿದೆ. ಪರಮೇಶ್ವರ ನೆಲೆಗೊಂಡ ಮೇಲೆ ಪರಮೇಶ್ವರ ಜೊತೆಗೆ ಇರುವುದು ಸರ್ವೇ ಸಾಮಾನ್ಯ. ತಂದೆ ತಾಯಿ ಇದ್ದ ಮೇಲೆ ಮಕ್ಕಳಾದ ಗಣೇಶ, ಸುಬ್ರಹ್ಮಣ್ಯ ಸಹ ಜೊತೆಯಲ್ಲಿಯೇ ನೆಲೆಸಿದ್ದಾರೆ. ಇನ್ನೂ ಒಂದು ವಿಶೇಷ ಏನೆಂದರೆ ಈ ಸಾನ್ನಿಧ್ಯದಲ್ಲಿ ಸಾಕ್ಷಾತ್ ವಿಷ್ಣುವಿನ ಮತ್ತು ಲಕ್ಷ್ಮಿಯ ಸಾನ್ನಿಧ್ಯವೂ ಇದೆ. ವರ್ಷಗಳ ಹಿಂದೆ ಪ್ರಕಟಗೊಂಡಂತಹ ಈ ಸಿದ್ಧ ಪುರುಷರ ಪುಣ್ಯಕ್ಷೇತ್ರ ಇಂದು ತುಂಬಾ ಬದಲಾಗಿದೆ. ಅತಿ ವಿಜೃಂಭಣೆಯಿಂದ ಶಿವರಾತ್ರಿ ಮಹೋತ್ಸವ ನಡೆಯುತ್ತದೆ. ಶಿವರಾತ್ರಿಯಂದು ಎಲ್ಲ ಶಿವನ ಸಾನ್ನಿಧ್ಯದಲ್ಲಿ ಉಪವಾಸ ಜಾಗರಣೆ ಇದ್ದರೆ ಈ ಸಾನ್ನಿಧ್ಯದಲ್ಲಿ ಅನ್ನದಾನವೇ ವಿಶೇಷ. ಈ ಅನ್ನ ಪ್ರಸಾದಕ್ಕಾಗಿ ಈ ಕ್ಷೇತ್ರದ ಬಗ್ಗೆ ತಿಳಿದಿರುವಂತವರು ದೂರ ದೂರದಿಂದ ಬಂದು ಪರಶಿವನ ದರ್ಶನ ಪಡೆದು ಅನ್ನಪೂರ್ಣೇಶ್ವರಿಯ ಪ್ರಸಾದ ಸ್ವೀಕರಿಸಿ ಧನ್ಯನಾಗುತ್ತಾರೆ.
ಈ ಸಾನ್ನಿಧ್ಯ ಇನ್ನೂ ಬದಲಾಗಬೇಕು. ಇಕ್ಕಟ್ಟಾಗಿರುವ ಜಾಗ ವಿಸ್ತಾರವಾಗಬೇಕು. ದೇವರ ಗುಡಿಯ ನಿರ್ಮಾಣವಾಗಬೇಕು. ಬರುವಂತಹ ಸಾವಿರಾರು ಭಕ್ತರಿಗೆ ದರ್ಶನ ಮತ್ತು ಅನ್ನಪ್ರಸಾದ ನೀಡಬೇಕು ಎನ್ನುವುದು ಈ ಸನ್ನಿಧಾನದ ಮುಖ್ಯಸ್ಥರಾದ ಜಯರಾಮ ಪೂಜಾರಿ ಅವರ ಆಲೋಚನೆ. ಈಗಾಗಲೇ ಹಲವಾರು ಭಕ್ತರು ಗುಡಿ ನಿರ್ಮಾಣಕ್ಕಾಗಿ ತಮ್ಮ ದೇಣಿಗೆಯನ್ನ ಘೋಷಣೆ ಮಾಡಿದ್ದಾರೆ. ಪ್ರತಿ ವರ್ಷ ವಿಜೃಂಭಣೆಯಿಂದ ನಡೆಯುವ ಶಿವರಾತ್ರಿ ಮತ್ತು ಅನ್ನದಾನ ಮಹೋತ್ಸವದಲ್ಲಿ ಭಾಗಿಯಾಗಿ ತಮ್ಮ ಕೈಲಾದಷ್ಟು ದೇಣಿಗೆಯನ್ನ ನೀಡೋಣ. ತಾಯಿನಾಡು ಈ ಕ್ಷೇತ್ರ ವಿಶ್ವವ್ಯಾಪಿಯಾಗಲಿ. ಈ ಪುಣ್ಯ ಕ್ಷೇತ್ರದ ಹೊಣೆಯನ್ನ ಹೊತ್ತ ಜಯರಾಮ ಪೂಜಾರಿ ಅವರ ಜೊತೆಗೆ ಕೈ ಜೋಡಿಸಿ ನಾವು ಪುಣ್ಯ ಗಳಿಸೋಣ. ಭಗವದ್ಭಕ್ತರೇ, ಬನ್ನಿ, ಪ್ರತಿ ವರ್ಷ ಮಹಾಶಿವರಾತ್ರಿಯನ್ನು ನಡೆಯುವ ಈ ಪುಣ್ಯ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಸಾನ್ನಿಧ್ಯ ದೇವರಾದ ಸಿದ್ಧಲಿಂಗೇಶ್ವರ, ಅಮೃತೇಶ್ವರಿ, ಮಹಾವಿಷ್ಣು, ಮಹಾಲಕ್ಷ್ಮಿ, ಗಣೇಶ, ಸುಬ್ರಹ್ಮಣ್ಯ ಮತ್ತು ಪರಿವಾರ ದೇವರುಗಳ ಆಶೀರ್ವಾದ ಪಡೆಯೋಣ. ಈ ಮಾಹಿತಿಯನ್ನ ತಾವೆಲ್ಲರೂ ಒಬ್ಬರಿಗೊಬ್ಬರು ಶೇರ್ ಮಾಡುವ ಮೂಲಕ ಎಲ್ಲ ಭಕ್ತಾದಿಗಳಿಗೆ ಈ ಕ್ಷೇತ್ರದ ಪರಿಚಯ ಮಾಡಿಸೋಣ. ಓಂ ನಮಃ ಶಿವಾಯ.